ಅಜ್ಜಿ ಫೋನ್ ಮಾಡಿದ್ದಾರೆ. ನಮ್ಮನ್ನು ಹೋಟೆಲಿಗೆ ಕರ್ಕೊಂಡು ಹೋಗಿದ್ದು ವೈಟ್ ಲಿಲೀಸ್ ಕಂಪ್ನಿಯವರಲ್ಲ ಅಂತ ಅನುಮಾನ ಬಂದಿದ್ದಕ್ಕೆ ಅಷ್ಟು ಆತಂಕದಲ್ಲಿದ್ದರು. ಇನ್ನು ಅವ್ರ ಅನುಮಾನ ನಿಜ ಅಂತ ಗೊತ್ತಾದರೆ, ಈಗ ನಮ್ಮ ಜೊತೆ ನಡೆದಿರೋದೇನಾದರೂ ಅವ್ರಿಗೆ ಗೊತ್ತಾದರೆ, ಶ್ರೀ ಎಚ್ಚರ ತಪ್ಪಿ ರಸ್ತೆಯಲ್ಲಿ ಬಿದ್ದಿರೋದೇನಾದರೂ ಗೊತ್ತಾದರೆ ಸುಮ್ಮನೆ ಭಯ ಪಡ್ತಾರೆ. ಅಮ್ಮಂದ್ರೆಲ್ಲ ಆತಂಕ ಪಡ್ಕೋತಾರೆ. ಈಗಾಗಿದ್ದೇ ಸಾಕು. ನಾವಿಬ್ರು ಯಾವ ಸೆಮಿನಾರು ಅಟೆಂಡ್ ಮಾಡೋದು ಬೇಕಾಗಿಲ್ಲ. ಮೊದಲು ಊರಿಗೆ ಬಂದ್ಬಿಡಿ ಅಂತ ಹೇಳಿದ್ರು ಹೇಳ್ಬೋದು. ಬೇಡ, ಶ್ರೀನ ಹೊಲಿಸ್ಕೊಳ್ಳೋಕ್ಕೆ, ನಮ್ಮ ಸಂಬಂಧನ ಸರಿ ಮಾಡ್ಕೊಳ್ಳೋಕ್ಕೆ ಸಿಕ್ಕಿರೋ ಒಳ್ಳೆ ಅವಕಾಶನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಆದರೆ ಅಜ್ಜಿಗೆ ಏನಂತ ಹೇಳಿ ಮ್ಯಾನೇಜ್ ಮಾಡಲಿ? ಜಾನ್ವಿ ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಶ್ರೀ ನಂಬರ್ ನೋಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಮಾಲ್ತಿ. ಆ ವೈಟ್ ಲಿಲೀಸ್ ಕಂಪನಿಯವ್ರು ನೋಡಿದ್ರೆ ನಿಮ್ಮ ಕಂಪನಿಯಿಂದ ಯಾರು ನಮ್ಮ ಹೋಟ್ಲಿಗೆ ಬಂದೇ ಇಲ್ಲ ಅಂತಿದ್ದಾರೆ. ಜಾನ್ವಿ ನೋಡಿದ್ರೆ ಹೋಟೆಲ್ಗೆ ನಾವು ಬಂದು ಅರ್ಧ ಗಂಟೆ ಆಯ್ತು ಅಂತ ಆಗ್ಲೇ ಹೇಳಿದ್ರು. ವಿಚಾರಿಸೋಣ ಅಂದ್ರೆ ಶ್ರೀ ಜಾನ್ವಿ ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿ ಹೋದ್ರು, ಏನ್ ಕಥೆನೋ. ಅವರು ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಆತಂಕ ಆಗ್ತಾ ಇದೆ ಮಾಲ್ತಿ. ನಾವು ಅವಿಬ್ರನ್ನು ಮೈಸೂರಿಗೆ ಕಳಿಸಬಾರ್ದಿತ್ತು. ಅದ್ರ ಬದಲಾಗಿ ನಾನೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅವ್ರನ್ನ ಒಂದು ಮಾಡಕ್ಕೆ ಹೋಗಿ ಆಪತ್ತಿಗೆ ನೂಕಿದ ಹಾಗಾಯ್ತು. ಯಾರೋ ಮೋಸದಿಂದ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ. ಏನು ಉದ್ದೇಶ ಇಟ್ಕೊಂಡು ಕರ್ಕೊಂಡು ಹೋದ್ರು? ಚಾಮುಂಡೇಶ್ವರಿ, ನಿನ್ನ ಕ್ಷೇತ್ರದಲ್ಲಿದ್ದಾರೆ ನನ್ನ ಈ ಮಕ್ಕಳು. ದಯವಿಟ್ಟು ಅವ್ರನ್ನ ಕಾಪಾಡು ತಾಯಿ, ಕಾಪಾಡು. ಮಾಲ್ತಿ, ಈಗ ನನ್ನ ನೆನಪು ಬಂತು. ಮೈಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನನ್ಗೆ ಗೊತ್ತಿರೋರೊಬ್ರು ಇದ್ದಾರೆ. ಅವರಿಗೆ ಫೋನ್ ಮಾಡ್ತೀನಿ ಇರು. ಜಾನ್ವಿದೆ ಫೋನ್ ಬಂತು. ಹಲೋ 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 ಜಾನ್ವಿ, ಹೇಳಮ್ಮ, ಹೇಳು. ಹಲೋ ಜಾನ್ವಿ, ಹೇಳಮ್ಮ. ಹಲೋ 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 ಜಾನ್ವಿ, ಮಾತಾಡಮ್ಮ. ಅಮ್ಮ ಹೇಳಮ್ಮ. ಕೊಡಿ. ಹಲೋ ಜಾನ್ವಿ, ಜಾನ್ವಿ ನಾನು ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಜಾನ್ವಿ, ಜಾನ್ವಿ ಮಾತಾಡು. ನನ್ನ ಮಗ ಶ್ರೀ ಅಲ್ಲಮ್ಮ. ಜಾನ್ವಿ, ಜಾನ್ವಿ ಕೊಡೋ ನಿಮಿಷ. ಜಾನ್ವಿ, ಧೈರ್ಯವಾಗಿರು. ನಿಮ್ಗೇನ್ ತೊಂದರೆ ಆಗಲ್ಲ. ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿದ್ದೀರಾ ನೀವು. ಆ ದೇವಿ ನಿಮ್ಗೆ ಅನ್ಯಾಯ ಮಾಡಲ್ಲ. ಧೈರ್ಯವಾಗಿರು ಜಾನ್ವಿ. ಮಾತಾಡು, ಮಾತಾಡು ಜಾನ್ವಿ. ಏನಾದ್ರೂ ಹೇಳಮ್ಮ, ಹೇಳು ಜಾನ್ವಿ. ಏನಾದ್ರೂ ಮಾತಾಡಮ್ಮ. ಹಲೋ ಹಲೋ. ಫೋನ್ ಕಟ್ಟಾಯ್ತು ಮಾಲ್ತಿ. ಯಾರು ನೀವೆಲ್ಲ? ನೋಡಿದ್ರೆ ಗೊತ್ತಾಗಲ್ವಾ? ಏನ್ ಬೇಕು ನಿಮಗೆ? ಯಾಕೆ ನಮ್ ಹಿಂದೆ ಬಿದ್ದಿದ್ದೀರಾ? ಏಯ್, ಅಡ್ವಾನ್ಸ್ ಕೊಟ್ಟಿ ಕೆಲಸ ವಹಿಸಿರೋ ನಮಗ್ ಬೇರೆ ಇದ್ದಾರೆ. ಅವ್ರು ಮಾತ್ರ ನಾವ್ ಆನ್ಸರ್ ಮಾಡೋದು. ನಿಮಗ್ ಯಾರು ಯಾಕೆ ನಮ್ ಹಿಂದೆ ಬಿದ್ದಿದ್ದಾರೆ ಅಂತ ನೀವ್ ಹೇಳ್ದೆ ಇದ್ರು ಪರವಾಗಿಲ್ಲ. ಪ್ಲೀಸ್ ಸರ್, ನಮ್ಮನ್ ಬಿಟ್ಬಿಡಿ. ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ. ನಿಮ್ ತಂಗಿ ಅನ್ಕೊಂಡ್ ಬಿಟ್ಬಿಡಿ ಸರ್. ಏಯ್, ನಮ್ದು ಮಚ್ಚು ಲಾಂಗ್ ಫೀಲ್ಡು. ಅಕ್ಕ ತಂಗಿ ಅನ್ನೋ ಸೆಂಟಿಮೆಂಟ್ಗೆ ಇಲ್ಲಿ ಜಾಗ ಇಲ್ಲ. ಏಯ್, ಮಕ ಏನ್ ನೋಟ ಎತ್ತಾಕೊಡ್ರು.
ಗಂಡು ಅಂದ್ರೆ ಆಗಲ್ಲ. ಬಾಯ್ ಮುಚ್ಕೊಂಡು ಸುಮ್ನಿರು, ಇಲ್ಲಾಂದ್ರೆ ಬುಲ್ಡೆ ಅವ್ರ ಹಾಕ್ಬಿಟ್ರಿ. ಎಲ್ಲಿ ಅವನು ನಿನ್ ಜೊತೆಲಿದ್ದಲ್ಲ, ನಿನ್ ಗಂಡನ ನಿನ್ ಲವರ? ಎಲ್ಲಿ ಅವನು? ಅವ್ನು ಎಲ್ಲವನಂತ ಹೇಳು, ನಿನ್ನನ್ ಬಿಟ್ಬಿಡ್ತೀವಿ. ಹೇಳು ಹೇಳು ಅಂತ ಕೇಳ್ತಾ ಇಲ್ಲ ನಿನ್ಗೆ? ನಿನ್ನ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ನ ತಲುಪೋದಾಗ ತಪ್ಪಿ ಅವನ ಹುಡುಕಿ ಮುಗ್ಸೋದು ನಮ್ಗೆ ದೊಡ್ಡ ವಿಚಾರ ಅಲ್ಲ. ಎಲ್ಲಿ ಅವನು? ಎಲ್ಲಿ ಹೇಳು? ಇಷ್ಟು ದಿನ ನನಗೆ ದೇವರನ್ನೋ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ನಮ್ಮ ಮನೆಯಲ್ಲೆಲ್ಲ ನಿಮ್ಮನ್ನು ತುಂಬ ನಂಬಿದ್ದಾರೆ. ಅವ್ರ ಮಗ ಸೊಸೆ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದೀವಿ. ನೀವಿರೋದೇ ನಿಜ ಆದರೆ ನಮಗೆ ಅನ್ಯಾಯ ಆಗಕ್ಕೆ ಹೇಗೆ ಬಿಡ್ತೀರಾ? ದಯವಿಟ್ಟು ನಮ್ಮನ್ನು ಈ ದುಷ್ಟರಿಂದ ಕಾಪಾಡಿ. ನಿನ್ನ ಜೊತೆಲಿ ಇದ್ದಲ್ಲ ಆ ಹುಡುಗ ಎಲ್ಲಿ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಳು ಏನು? ಓ ಬಾಯಿ ಕಟ್ಟಿನ ಬಟ್ಟೆ ಬಿಚ್ಚಬೇಕಾ? ಏಯ್ ಬಟ್ಟೆ ಬಿಚ್ಚೋ. ಎಲ್ಲಿ ಎಲ್ಲಿ ಹೇಳ? ಬೇಡ ನೋಡು, ಬೇಡ. ಏಯ್ ಇಳಿರಿ ಕೆಳಗೆ. ಬೇಡ ನೋಡು. ಬೇಡ, ಸುಮ್ಮನೆ ಕೊಟ್ಬಿಡು. ಹತ್ರ ಬಂದ್ರೆ ಚುಚ್ಬಿಡ್ತೀನಿ. ಕೊಟ್ಬಿಡು. ಬಂದ್ರೆ ಚುಚ್ತೀನಿ ನಿಜ. ನೋಡು ಹಿಂದೆ ಹೋಗ್ರಿ, ಹೋಗ್ರಿ ಹಿಂದೆ, ಹೋಗ್ರಿ ಹಿಂದೆ. ಬೇಡ ನೋಡು. ಹೋಗ್ರಿ, ಹತ್ರ ಬಂದ್ರೆ ಚುಚ್ಬಿಡ್ತೀನಿ. ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ ಮಾಲ್ತಿ. ಪೊಲೀಸರಿಗೆ ಹೇಳಲೇಬೇಕು. ಜಾನ್ವಿ ಫೋನ್ ಬಂತು. ಹಲೋ ಹಲೋ ಜಾನ್ವಿ. ಅಜ್ಜಿ ನೀವು ಹೇಗಿದ್ದೀರಾ? ಎಲ್ಲಿದ್ದೀರಾ? ಶ್ರೀ ಎಲ್ಲಿದ್ದಾನೆ? ಹೇಗಿದ್ದಾನೆ? ಅಜ್ಜಿ ಪ್ಲೀಸ್ ರಿಲ್ಯಾಕ್ಸ್ ಮಾಡಿ. ನಮ್ಮಿಬ್ರಿಗೂ ಏನೂ ಆಗಿಲ್ಲ. ನಾವಿಬ್ರು ಸೇಫ್ ಆಗಿ ಆರಾಮಾಗಿದ್ದೀವಿ. ಮತ್ತೆ ಯಾಕೆ ನೀವು ಫೋನ್ ರಿಸೀವ್ ಮಾಡ್ತಿಲ್ಲ? ರಿಸೀವ್ ಮಾಡಿದ್ರೆ ಮಾತಾಡ್ತಿಲ್ಲ ಯಾಕೆ ಜಾನ್ವಿ? ಅದು ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅದಕ್ಕೆ. ನಿಜ ಹೇಳ್ತಾ ಇದೀಯ ನೀನು? ಹಾ, ನನ್ನ ಧ್ವನಿಲಿ ಸತ್ಯ ಕೇಳಿಸ್ತಿಲ್ವಾ ನಿಮಗೀಗ? ಈಗ ಅಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಆಪತ್ತಿಗೆ ಸಿಕ್ಕಾಕೊಂಡಿದ್ರಾ? ಹೌದು, ಆದ್ರೆ ಈಗ ಯಾವ ಭಯನೂ ಇಲ್ಲ ಅಜ್ಜಿ. ನನ್ನ ಶ್ರೀನ ಮೋಸ ಮಾಡಿ ಕರ್ಕೊಂಡು ಹೋಗಿದ್ರಲ್ಲ, ಆ ಹೋಟೆಲಿಂದ ನಾವು ತಪ್ಪಿಸ್ಕೊಂಡಾಯ್ತು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿಜವಾಗ್ಲೂ ಸೆಮಿನಾರ್ ನಡೀತಿದ್ಯಲ್ಲ, ಆ ಜಾಗಕ್ಕೆ ಹೋಗ್ತೀವಿ. ಈಗ ಸಮಾಧಾನ ಆಯ್ತು. ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕಾಪಾಡಿದ್ರು. ಇನ್ನು ಮುಂದೆ ನೀವು ಹುಷಾರಾಗಿರಿ. ನೋಡು, ನಿನ್ ಗಂಡನ ಹೊಲಿಸ್ಕೊಳ್ಳೋದ್ರಲ್ಲಿ ನೀನ್ ಎಷ್ಟು ಬಿಸಿ ಆಗಿದ್ರು ಸರಿ, ಗಂಟೆಗೊಂದ್ಸಲ ನನಗೆ ಫೋನ್ ಮಾಡಲೇಬೇಕು. ಆಯ್ತಜ್ಜಿ. ಮಕ್ಕಳಿಬ್ರು ಸೇಫ್ ಆಗಿದ್ದಾರೆ ಮಾಲ್ತಿ. ಇನ್ನು ನಮ್ಗೆ ಯಾವ ಟೆನ್ಷನ್ ಇಲ್ಲ.
later. You're my friend. Ride and running for cover. It's such a disease just too clever. Na 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 never. Think you can let go the shiver. Breaking up until you want the one and only one. Get it right and set it straight and touch you're on the run. Follow on the stage, yeah, fight, yeah, there ain't no one. ಏನಾಯ್ತು ಶ್ರೀ? ನಮ್ಮಿಬ್ರು ಮಧ್ಯೆ ಏನು ಉಳಿದಿಲ್ಲ ಅಂತ ನೆನಪಾಯ್ತು ಮೇಡಮ್. ಯಾಕೆ ಈಗ ಬೇಡವಾಗಿದ್ದನ್ನೆಲ್ಲ ನೆನಪಿಸ್ಕೋತಿದ್ಯಾ ಶ್ರೀ? ಮನ್ಸಲ್ಲಿ ನನ್ನ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಆದ್ರೂ ಒಪ್ಕೊಳಕ್ ಯಾಕೆ ಹಿಂಜರಿಕೆ? ನಿನಗೆ ನನ್ನ ಬಗ್ಗೆ ಹೆಂಡತಿ ಅನ್ನೋ ಕನ್ಸರ್ನ್ ಇಲ್ಲದೆ ಇದ್ದಿದ್ರೆ ಅಂತ ಸಿಚುವೇಶನ್ ಅಲ್ಲೂ ನನ್ನನ್ನು ಸೇವ್ ಮಾಡ್ತಿದ್ಯಾ? ನಾನು ಬಚಾವ್ ಮಾಡಿದ್ದು ನನ್ನ ಕಂಪ್ನಿ MD ಜಾನ್ವಿ ಅವ್ರನ್ನ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅಸಹಾಯಕ ಹೆಣ್ಮಗುನ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಹೀಗೆ ಮಾಡ್ತಿದ್ದೆ ಮೇಡಮ್. ನಮ್ಮಿಬ್ಬರ ಮಧ್ಯೆ ಉಳ್ಕೊಂಡಿರೋದು ಪ್ಯೂರ್ಲಿ ಬಿಸ್ನೆಸ್ ರಿಲೇಶನ್ಶಿಪ್. ಯು ಆರ್ ಜಸ್ಟ್ ಮೈ MD, ದಟ್ಸ್ ಆಲ್.
ರಾಸ್ಕಲ್, ನಾನು ಅಷ್ಟು ಹೇಳಿದ್ಮೇಲೆ ಅವ್ರನ್ನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೇಗೆ ಬಿಟ್ಟೆ? ಅಣ್ಣ ಆ ಹುಡುಗಿ ಕ್ಯಾಚ್ ಮೇಲೆ ತುಂಬ ಟ್ರೈ ಮಾಡ್ದೋಣ, ಅದು ತಪ್ಪಿಸ್ಕೊಂಡ್ಬಿಟ್ಲು. ನಿಮ್ಮನ್ನು ನಂಬ್ಕೊಂಡು ಜಾಹ್ನವಿನ ಪಡಿತೀನಿ ಅನ್ನೋ ಸುಳ್ಳು. ಬೇರೆ ದಾರಿನೇ ಹುಡುಕ್ಬೇಕು. ಜಾದು ಮಾಡಿದಂತೆ ಪಿಸು ಮಾತು ಹಾಡಿದಂತೆ ಒಂದೇ ಚಿಟಿಕೆಯಲ್ಲಿ ಈಗ ಎಲ್ಲ ಸುಂದರ, ಕನಸೊಂದು ಬಂದಿದೆ ಹತ್ತಿರ ಹತ್ತಿರ. ನನಗಂತೂ ಬೇಡ ಎಚ್ಚರ ಎಚ್ಚರ. ಜಾದು ಮಾಡಿದಂತೆ ಪಿಸು ಮಾತು ಹಾಡಿದಂತೆ ಭಾವದ ಬಣ್ಣದಲ್ಲಿ ಕಲ್ಪನಾ ರೇಖೆಯಿಂದ ರೂಪಸಿ ನೀನೀಗ ರೂಪಿಸು ನನ್ನನ್ನೇ. ಆಸೆಯ ಕಾಡಿನಿಂದ ಬೀಸುವ ಗಾಳಿಯಂತೆ ಗಂಧವೇ ನೀನಾಗಿ ವ್ಯಾಪಿಸು ನನ್ನನ್ನೇ. ಜೊತೆಯಾಗಿ ಹಂಚಿಕೊಳ್ಳುವ ಪ್ರತಿಯೊಂದು ಸಣ್ಣ ಸಂಗತಿ ನಿಧಿಯಾಗಿ ಇಟ್ಟುಕೊಳ್ಳಲೇ ನಾನೇ. ನಗು ಒಂದೇ ನನ್ನಯ ಉತ್ತರ ಉತ್ತರ. ನನಗಂತೂ ಬೇಡ ಎಚ್ಚರ ಎಚ್ಚರ. ಆ ಚಂದ್ರನ್ ನೋಡು, ಅವನ್ಕಿಂತ ಸುಂದರವಾಗಿ ಕಾಣ್ತಿದೀಯಾ? ಜಾನು, ನೀನ್ ಸಿಗ್ತೀಯೋ ಇಲ್ವೋ ಅಂತ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಇನ್ನು ನನ್ನಿಂದ ನೀನ್ ದೂರ ಆಗೋದಿಲ್ಲ ಅಲ್ವಾ? ನಾವು ಫಸ್ಟ್ ಟೈಮ್ ನೋಡಿದ್ದು, ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಫಸ್ಟ್ ಟೈಮ್ ಇಷ್ಟಪಟ್ಟಿದ್ದು ನಿನ್ನ ಅಕೌಂಟೆಂಟ್ ಅನ್ಕೊಂಡು ನಿನ್ನನ್ನು ಬಚಾವ್ ಮಾಡಕ್ ಹೋಗಿ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದು. ಈ ಚಂದ್ರ, ಈ ನದಿ ತೀರ, ಈ ನಿನ್ ನೋಟ, ಜಾನು ಈ ರಾತ್ರಿ ಮತ್ತೆ ಸಿಗುತ್ತಾ? ಜೀವನ ಪೂರ್ತಿ ಸಿಗುತ್ತೆ. ನಾಳೆಯಿಂದ ನಾವು ದಾಂಪತ್ಯ ಜೀವನ ಸ್ಟಾರ್ಟ್ ಮಾಡ್ತಿದ್ದೀವಿ.
ಹೇಳ್ಕೊಳಕ್ ಗಂಡ ಹೆಂಡತಿ ಆದ್ರೂ ಇದೇ ತರ ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ. ಇದಕ್ಕೀ ನದಿ, ಚಂದ್ರ, ನಮ್ ಮನ್ಸು ಇದೇ ಸಾಕ್ಷಿ.